ಆಪ್ ಕಿ ಅದಾಲತ್ನಲ್ಲಿ ತೆಲಂಗಾಣದ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಮೇಲೆ ಇರುವ ಆರೋಪವೆಂದರೆ ಇವರು ಓಲೈಕೆಯ ರಾಜಕೀಯ ಮಾಡ್ತಾರೆ ಎಂಬುದು. ರೇವಂತ್ ರೆಡ್ಡಿ ಅವರೇ, ಆರೋಪ ದೊಡ್ಡಣ್ಣ ನರೇಂದ್ರ ಮೋದಿ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಏನ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ಯೋ, ಈ ಮ್ಯಾನಿಫೆಸ್ಟೋ ಹಿಂದಿನ ಆಲೋಚನೆ ಹೇಗಿದೆ ಅಂದ್ರೆ ಸ್ವಾತಂತ್ರ್ಯದ ಮುಂಚಿನ ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ತರಾನೇ ಇದೆ. ನಾನು ಯಾವಾಗ್ಲೂ ಮೋದಿಯವರಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ. ಮುಸಲ್ಮಾನರು ಈ ದೇಶದ ಒಂದು ಭಾಗ ಅಲ್ವಾ? ಮುಸ್ಲಿಮ್ಸ್ ಅವರು ಈ ದೇಶದ, ಕ್ರಿಶ್ಚಿಯನ್ನವರು ಈ ದೇಶದ, ಸಿಖ್ನವರು ಈ ದೇಶದ, ಹಿಂದೂಗಳು ಈ ದೇಶದ ಒಂದು ಭಾಗ ಅಲ್ವಾ? ಪ್ರತಿಯೊಬ್ಬರ ರಿಫ್ಲೆಕ್ಷನ್ ಈಸ್ ಅವರ್ ಮ್ಯಾನಿಫೆಸ್ಟೋ. ಅದರಲ್ಲಿ ಮುಸ್ಲಿಮ್ಸ್ ಅವರು ಇದ್ದಾರೆ, ಕ್ರಿಶ್ಚಿಯನ್ ಅವರು ಇದ್ದಾರೆ, ಸಿಖ್ರು ಬರ್ತಾರೆ, ಹಿಂದೂಗಳು ಬರ್ತಾರೆ. ನೀವು ಮುಸ್ಲಿಮ್ಸ್ನವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ನೀವು ಇಡೀ ದೇಶದ ನಾಯಕರು ಹೇಗಾಗ್ತೀರಾ? ಇದ್ರಲ್ಲಿ ಪೊಲಿಟಿಕಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಮೋದಿಯವರು ಏನ್ ಘೋಷಣೆ ಕೂಗ್ತಿದ್ದಾರೆ? ಅದಕ್ಕೇನೆ ಅವರು ಡೀಟೇಲ್ ಆಗಿ ಏನ್ ಹೇಳಿದ್ರು ಅಂದ್ರೆ, ಈ ಮುಸ್ಲಿಂ ಪರ್ಸನಲ್ ಲಾ, ಸ್ವಾತಂತ್ರ್ಯಕ್ಕೂ ಮುಂಚೆ ಮುಸ್ಲಿಂ ಲೀಗ್ದು ಪರ್ಸನಲ್ ಲಾ ಇತ್ತಲ್ಲ, ಅದು 1936 ಅಲ್ಲಿತ್ತಲ್ಲ, ಅದೇ ಇದು. ಮತ್ತೆ 2024ರ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅದೇ ಆಗಿದೆ. 1936 ಅಲ್ಲಿ ಮುಸ್ಲಿಂ ಲೀಗ್ ಹೇಳಿತ್ತು ಫೈಟ್ ಅಗೇನ್ಸ್ಟ್ ಮೆಜಾರಿಟಿ, ಅದು ಈ ಸಲದ ಮ್ಯಾನಿಫೆಸ್ಟೋದಲ್ಲಿದೆ. 36 ಅಲ್ಲಿ ಮುಸ್ಲಿಂ ಲೀಗ್ ಹೇಳಿತ್ತು ಸ್ಪೆಷಲ್ ಸ್ಕಾಲರ್ಶಿಪ್ ಅಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್, ಅದು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿದೆ. ರಜತ್ ಶರ್ಮಾ ಅವರೇ, ಅವ್ರೇನಂದ್ರು ಅದನ್ ಬಿಡಿ. ಇಂಡಿಯನ್ ಪೀನಲ್ ಕೋಡ್ ಬೇರೆ, ಸಿವಿಲ್ ಕೋಡ್ ಬೇರೆ. ಪೀನಲ್ ಕೋಡ್ನಲ್ಲಿ ಭಾರತದಲ್ಲಿ ಯಾರೇ ಇರ್ಲಿ ಅಪರಾಧ ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಪೀನಲ್ ಕೋಡ್ ಇದೆ. ಸಿವಿಲ್ ಕೋಡ್ ಈಸ್ ಅವರ್ ಪ್ರಾಕ್ಟೀಸ್. ಪೀನಲ್ ಕೋಡ್ ಮತ್ತೆ ಸಿವಿಲ್ ಕೋಡ್ನಲ್ಲಿ ವ್ಯತ್ಯಾಸ ತೆಗೆದುಹಾಕಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡ್ತಿದೆ. ಸಿವಿಲ್ ಕೋಡ್ ಬದಲಾಯಿಸೋದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಿದಾರಲ್ವಾ? ಇವತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಾರೆ, ಆಮೇಲೆ ULC ತರ್ತಾರೆ, ಯೂನಿಫಾರ್ಮ್ ಲ್ಯಾಂಗ್ವೇಜ್ ಕೋಡ್, ಆಮೇಲೆ UDCನೂ ತರ್ತಾರೆ, ಯೂನಿಫಾರ್ಮ್ ಡ್ರೆಸ್ ಕೋಡ್. ಮೋದಿಯವ್ರ ಥರ ಶೇರ್ವಾಣಿ ಹಾಕ್ತಾರಲ್ಲ ಪೂರ್ತಿಯಾಗಿ, ಹಾಗೆ ಎಲ್ಲಿಂದ ತರ್ತಾರಪ್ಪ ಯೂನಿಫಾರ್ಮ್ ಡ್ರೆಸ್ ಕೋಡ್ನ? ಸಿವಿಲ್ ಕೋಡ್ ಬೇರೆ ಇದೆ. ದೇಶದಲ್ಲಿ 4 ಧರ್ಮ ಇದೆ, ಇನ್ನೂ ತುಂಬಾ ಜಾತಿಗಳಿದಾವೆ. ಎಲ್ಲಾ ಜಾತಿಗೆ ಸ್ವಂತಿಕೆ ಇದೆ. ನಾರ್ತ್ ಇಂಡಿಯಾದಲ್ಲಿ ಮದುವೆ ಆದ್ರೆ ಅದೇನಂತಾರೆ, ಬೆಂಕಿ ಸುತ್ತ 7 ಸುತ್ತುತ್ತಾರೆ. ಹಾಗೆ ನಮ್ಮ ಸೌತಲ್ಲಿ ಹಿಂದೂಗಳು ತಾಳಿನ ಕಟ್ತಾರೆ, 3 ಗಂಟು ಹಾಕ್ತಾರೆ. ಇದು ಬೇರೆ ಅಲ್ವಾ? ಮುಸ್ಲಿಂನವರು ಕುಬೂಲ್ ಅಂತಾರೆ ಮದುವೆಯಲ್ಲಿ, ಕ್ರಿಶ್ಚಿಯನ್ ಅವರು ಚರ್ಚ್ನಲ್ಲಿ ಬೇರೇನೋ ಮಾಡ್ತಾರೆ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಎಲ್ಲಿಂದ ಬರುತ್ತೆ? ಯಾರಿಗೆ ಏನು ಹೇಳಕ್ಕ ಹೊರಟಿದ್ದೀರಾ ನೀವು? ಇಂಡಿಯನ್ ಫಿನಲ್ ಕೋಡ್ ಎಲ್ರಿಗೂ, ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ರಿಗೂ ಒಂದೇನೆ. ಏನಾದ್ರೂ ತಪ್ಪು ಮಾಡಿದ್ರೆ ಪನಿಷ್ಮೆಂಟು ಕಾಮನ್. ಆದ್ರೆ ಸಿವಿಲ್ ಕೋಡ್ ಆ ಥರ ಅಲ್ಲ. ಯೂನಿಟಿ ಆಫ್ ಡೈವರ್ಸಿಟಿ, ಯೂನಿಯನ್ ಆಫ್ ಸ್ಟೇಟ್ಸ್. ಬೇರೆ ಬೇರೆ ಧರ್ಮ ಇದೆ, ಬೇರೆ ಬೇರೆ ಜಾತಿ ಇದೆ. ಬುಡಕಟ್ಟಿನವರು ಬೇರೆ ಪ್ರಾಕ್ಟೀಸ್ ಮಾಡ್ತಾರೆ, ಆದಿವಾಸಿಗಳು ಬೇರೆ ಪ್ರಾಕ್ಟೀಸ್ ಮಾಡ್ತಾರೆ, ಮುಸ್ಲಿಮ್ಸ್ನವರು ಬೇರೆ ಪ್ರಾಕ್ಟೀಸ್ ಮಾಡ್ತಾರೆ. ಹಿಂದೂಗಳಲ್ಲಿ ಎಷ್ಟೋ ಜಾತಿಗಳಿದಾವೆ ಗೊತ್ತಿರೋ ಹಾಗೆ. 100+ ಸಬ್ ಕಾಸ್ಟ್ಸ್ ಇದೆ ಬರೀ OBCಯಲ್ಲಿ. ಎಲ್ಲಾ ಜಾತಿಗಳಿಗೂ ಬೇರೆ ಬೇರೆ ನಡವಳಿಕೆ ಇದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪೊಲಿಟಿಕಲ್ ಸಿಚುವೇಶನ್ನ ಹುಟ್ಟುಹಾಕಿ ಅದರಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಮುಸ್ಲಿಮರ ಓಲೈಕೆ ಬಗ್ಗೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮುಸ್ಲಿಮರ ಓಲೈಕೆ ಮಾಡೋದೇ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾವು ಸರ್ಕಾರದಲ್ಲೇ ಇರ್ಲಿಲ್ಲ, 10 ವರ್ಷ ನೀವೇ ಇದ್ರಲ್ಲ, ಏನ್ ಮಾಡಿದ್ರಿ ನೀವೇ ಹೇಳಿ? ನಾವು ಸರ್ಕಾರ ಮಾಡದೆ ತುಂಬಾ ವರ್ಷಗಳಾಗೋಗಿದೆ. ನಾವು ಮುಸಲ್ಮಾನರಿಗೆ ಏನೂ ಮಾಡಿಲ್ಲ. ನೀವು ಅವ್ರಿಗೋಸ್ಕರ ಏನು ಮಾಡಿದ್ದೀರಾ? ನಾವು ಕೊಟ್ಟಿರೋದನ್ ಬಿಟ್ಟು ನೀವೇನ್ ಮಾಡಿದ್ದೀರಾ ಹೇಳಿ? ಏನಿಲ್ಲ ಅಂದ್ರೂ ನಾವು ಓಲೈಕೆನಾದ್ರೂ ಮಾಡಿದ್ವಿ. ಔಟ್ ಆಫ್ ದಿ ವೇ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮಾನರಿಗೆ ನೇರವಾಗಿ ನೀಡ್ತು. 10 ವರ್ಷ ನೀವು ಪ್ರಧಾನಮಂತ್ರಿ ಆಗಿದ್ರಿ, ನೀವೇನೇನ್ ಕೊಟ್ಟಿದ್ದೀರಾ ಹೇಳಿ? ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್, ಅದು ಬರೀ ಸ್ಲೋಗನ್. ಅದನ್ನೇ ಹೇಳ್ತಾ ಇರೋದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೀ ಗುಜರಾತ್ನಲ್ಲಿ ವಿಕಾಸ ಆಗ್ತಿದೆ, UPನಲ್ಲಿ ವಿಕಾಸ ಆಗ್ತಿದೆ. ಕರ್ನಾಟಕ ತೆಲಂಗಾಣದಲ್ಲಿ ಯಾಕೆ ವಿಕಾಸ ಆಗ್ತಾ ಇಲ್ಲ? 42 MPs ಇದ್ದಾರಲ್ವಾ, ಒಂದು ಮುಖ್ಯಮಂತ್ರಿ ಕೊಟ್ವಿ, ನಮ್ಮ ವಿಕಾಸ ಎಲ್ಲಿ? ಇದು ನೀವ್ ಹೇಳ್ತಿದ್ದೀರಾ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದವರು, ಯಾರ ಬಗ್ಗೆ ನಾವು ಮಾತಾಡಿದ್ವೋ, ಕಾಂಗ್ರೆಸ್ ಬಿಟ್ಟು ಹೋಗ್ತಿದಾರಲ್ಲ, ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅವರಿಗೆ ತೊಂದರೆ ಆಗ್ತಿದೆ. ಅಯೋಧ್ಯೆನಲ್ಲಿ ರಾಮ ಮಂದಿರ ಆಯ್ತು, ಅದ್ರ ಪರವಾಗಿ ಮಾತಾಡಕ್ಕಾಗಲ್ಲ. ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಹೋಗಕ್ಕಾಗಲ್ಲ. ಇಂಥ ಯೋಚನೆ ಇದೆ. ಇಲ್ಲ, ಅದು ತಪ್ಪು. ರಾಮ ಮಂದಿರಕ್ಕೆ ಮೊದಲು ಶಿಲಾನ್ಯಾಸಕ್ಕೆ ಅವಕಾಶ ಕೊಟ್ಟಿದ್ಯಾರು? ರಾಜೀವ್ ಗಾಂಧಿಯವರಲ್ವಾ? ರಾಜೀವ್ ಗಾಂಧಿಯವರ ಕಾಲದಲ್ಲೇ ರಾಮ ಮಂದಿರಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶ ತೆಗೆದಿತ್ತು, ನಿಜ. ಅದನ್ನ ಕಾಂಗ್ರೆಸ್ ತಾನೇ ಮಾಡಿದ್ದು. ಮತ್ತೆ ಮೋದಿಯವರು ಏನ್ ಸಂಬಂಧ ಅದಕ್ಕೂ ಇದಕ್ಕೂ ಹೇಳಿ? ಮೋದಿಯವ್ರಿಗೆ ಏನ್ ಸಂಬಂಧ ಇದೆ?
ಅದಕ್ಕೆ ಇವೆಲ್ಲಾನು ಆದ್ರೆ ನೋಡಿ ಈಗ ಸದ್ಯ ಇವೆಲ್ಲ ನಿರುಪಮ್ ಡಿಸ್ಟ್ರಾಕ್ಟೆಡ್ ಏನಿದ್ದಾರೆ ಫ್ಯಾಕ್ಟ್ಸು ಪೊಲಿಟಿಕಲ್ಲಿ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ. ಪಾರ್ಟಿ ನೀವು ಬಿಡ್ತೀರಾ ಅಂದ್ರೆ ಬಿಟ್ಬಿಡ್ರಪ್ಪ, ನಾವೇನ್ ತಡೀತಾ ಇದೀವ ನಿಮ್ಮನ್ನ. ತೆಲಂಗಾಣದಲ್ಲಿ 174 ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, MLA, MLC, MP ಇವೆಲ್ಲ ಬೇರೆ ಪೊಸಿಷನ್ನವರು ಪಾರ್ಟಿ ಬಿಟ್ಟು ಹೊರಟೋದ್ರು. ಆದ್ರೂ ಕಾರ್ಯಕರ್ತರು ದುಡಿದು ಸರ್ಕಾರ ಬರೋ ಹಾಗೆ ಮಾಡಿದ್ರು. 5 MLAs ಇದ್ದಿದ್ದು ನನ್ನ ಚುನಾವಣೆಗಿಂತ ಮುಂಚೆ. ಆದ್ರೆ ಈಗ 65 MLAs ನಾವು ಗೆದ್ದಿದೀವಿ. ನಾಯಕರು ಬಿಟ್ಟು ಹೋದ್ರೆ ಪಾರ್ಟಿಗೆ ದೊಡ್ಡ ನಷ್ಟ ಏನೂ ಇಲ್ಲ. ಸ್ವಲ್ಪ ತೊಂದರೆ ಅಂತೂ ಆಗ್ಬಹುದು. ಆದ್ರೆ ಹೊಸ ಬಿಕ್ಕಟ್ಟಿನಲ್ಲಿ ಲೀಡರ್ಶಿಪ್ ಎಮರ್ಜ್ ಆಗ್ತಾರೆ. ಹೊಸ ಲೀಡರ್ಸ್ ಆದ್ರೆ ಬರ್ತಾರೆ. ಇದಂತೂ ನಿಜ ಅಲ್ವಾ? ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಏನ್ ನಡೀತೋ ಅದ್ರಲ್ಲಿ ಕಾಂಗ್ರೆಸ್ನವರು ಯಾರು ಹೋಗ್ಲಿಲ್ಲ. ಯಾಕೆ ಹೋಗಿಲ್ಲ? ತುಂಬಾ ಜನ ಹೋಗಿದ್ರಲ್ಲ. ಯಾಕಂದ್ರೆ ನಾನು ಭದ್ರಾಚಲದಲ್ಲಿ ರಾಮ ಮಂದಿರ ಇದೆ, ಅಲ್ಲಿಗೆ ಹೋಗಿದ್ದೆ. ಮೋದಿಯವರು ಅಲ್ಲಿಗೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ನಾನು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ರಾಮ ಮಂದಿರಕ್ಕೆ ಹೋಗಿದ್ದೆ. ಭದ್ರಾಚಲಂ ಈಸ್ ಒನ್ ಆಫ್ ದ ಫೇಮಸ್. ರಾಮ ಮಂದಿರ ಇದೆ, ನಾನು ಹೋಗಿದ್ದೆ. ಮೋದಿಯವರು ಬಂದಿರಲಿಲ್ಲ. ಮೋದಿಯವರು ಯಾವ ಥರ ರಾಮ ಭಕ್ತರು? ಸಂಜಯ್ ನಿರುಪಮ್ ಮಾತ್ ಕೇಳಿಸ್ಕೊಂಡೆ ನಾನು. ಅವ್ರು ಇತ್ತೀಚೆಗೆ ಕಾಂಗ್ರೆಸ್ ಬಿಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಹೋಗಕ್ ಬಿಡ್ತಾರೋ ಬಿಡೋಲ್ವೋ ಇದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ, ಇದು ನಮ್ಮ ನಂಬಿಕೆ ಪ್ರಶ್ನೆ. ಆದ್ರೆ ಎಲ್ಲಾ ಕಡೆ ರಾಹುಲ್ ಗಾಂಧಿ ಅವರು ರಾಮನ ಬಗ್ಗೆ ಗೇಲಿ ಮಾಡ್ತಾರೆ. ಅವರು ಜನರಿಗೆ ಹೇಳ್ತಾರೆ, ಜೈ ಶ್ರೀರಾಮ್ ಕೂಗೋದ್ರಿಂದ, ಬರೀ ಗಂಟೆ ಬಾರಿಸೋದ್ರಿಂದ ಏನಾಗತ್ತೆ, ನೀನು ಹಸಿವಿಂದ ಸಾಯ್ತೀಯ ಅಷ್ಟೇ. ಹಸ್ವಿನ್ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋದಿಯವರು ಕೆಲಸ ಎಲ್ಲಿ ಅಂದ್ರೆ ಜೈ ಶ್ರೀರಾಮ್ ಅನ್ನಿಸ್ತಾರೆ. ನೀವೀಗ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ರಾಮ ಮಂದಿರ ಅಂತಾರೆ. ನೀವು ಭಾರತದ ಬೆಳವಣಿಗೆ ಬಗ್ಗೆ ಮಾತಾಡಿ ಅಂದ್ರೆ ಮತ್ತೆ ಅದೇ ಜೈ ಶ್ರೀರಾಮ್. ಅಂದ್ರೆ ಎಲ್ಲ ವಿಷಯಗಳಿಗೂ ನೀವು ಜೈ ಶ್ರೀರಾಮ್, ರಾಮ ಮಂದಿರದ ಹೆಸರನ್ನ ಎಷ್ಟು ದಿವಸ ತಗೋತೀರಾ? ಆ ವಿಷಯನ ಅರ್ಥ ಮಾಡಿಸೋದಕ್ಕೆ ರಾಹುಲ್ ಗಾಂಧಿಯವರು ಪ್ರಯತ್ನ ಮಾಡ್ತಿದ್ದಾರೆ. ರಾಹುಲ್ ಅವರು ಶಿವಭಕ್ತ ಅಂತ ನಿಮ್ಗೆ ಗೊತ್ತಲ್ವಾ ರಾಹುಲ್ ಅವರು? ಅವರ ಫೋಟೋ ನೋಡಿದ್ದೀನಿ. ಮತ್ತೆ ವಿಷಯ ಮುಗ್ದೇ ಹೋಯ್ತಲ್ಲ. ನೋಡಿ, ಭಕ್ತಿನೇ ಬೇರೆ, ನಾಯಕನ ಹೊಣೆಗಾರಿಕೆನೇ ಬೇರೆ. ಗೌರವ್ ವಲ್ಲಭ್ ನಿಮ್ ಬಗ್ಗೆ ಹೇಳಿದ್ದು ಏನ್ ಹೇಳ್ತಾರೆ ಅಂದ್ರೆ, ರೇವಂತ್ ರೆಡ್ಡಿ ಎಷ್ಟು ಖುಷಿಯಾಗಿ ಇಫ್ತಾರ್ಗ್ ಹೋಗ್ತಾರೋ ಅಷ್ಟೇ ಖುಷಿಯಾಗಿ ಮಂದಿರಕ್ಕೆ ಹೋಗಲ್ಲ ಅಂತ. ಅದಕ್ಕೆ ಹೇಳಿದ್ದು. ಮೊನ್ನೆ ನಾನು ರಾಮ ಮಂದಿರಕ್ಕೆ ಹೋಗಿದ್ದೆ. ಗೌರವ್ ವಲ್ಲಭ್ ಅವರು ಮತ್ತೆ ಮೋದಿ ಅವರು ಯಾರೂ ಬಂದಿರ್ಲಿಲ್ಲ. ಅವ್ರು ಇದಕ್ಕೂ ಮುಂಚೆ ಓಪನಿಂಗ್ ರಿಮಾರ್ಕ್ಸ್ನಲ್ಲಿ ಹೇಳಿದ್ರು, ರೇವಂತ್ RSSನವರು, ರೇವಂತ್ ಖಾಕಿ ನಿಕ್ಕರ್ ಹಾಕೋತಾರೆ. ಆಮೇಲೆ ಹೇಳ್ತೀರಾ ಮಸ್ಜಿದಿಗೆ ಹೋಗ್ತಾರೆ. ಈ ಎರಡು ಕಾಂಟ್ರಡಿಕ್ಷನ್ ಎಲ್ಲಿಂದ ಬರ್ತಾ ಇದೆ? ಇದಂತೂ ರೇವಂತ್ ರೆಡ್ಡಿ ರಹಸ್ಯ ಆಗಿದೆ. RSSನವರ ಇಲ್ಲ ಇಸ್ಲಾಂನವರ? ನಾನು ತೆಲಂಗಾಣದ 4 ಕೋಟಿ ಜನರ ಮುಖ್ಯಮಂತ್ರಿಯಾಗಿದ್ದೀನಿ. ಐ ಆಮ್ ನ್ಯೂಟ್ರಲ್. ಐ ಆಮ್ ನಾಟ್ ಬಯಾಸ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿವಿಯೇಟ್ ಎನಿಥಿಂಗ್. 2 ವಿಷಯದ ಬಗ್ಗೆ ನನಗೆ ನಿಮ್ಮ ಕಮೆಂಟ್ ಬೇಕು. ದೇಶದ ಜನರ ಭಾವನೆ ಏನಿದೆ, ಯಾವ ತರ DMK ಲೀಡರ್ಗಳು, ಉದಯನಿಧಿ, ಸ್ಟಾಲಿನ್ ಅವ್ರು ಹೇಳಿದ್ರು. ಅವ್ರು ಹೇಳ್ತಾರೆ, ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ತರ ಇದೆ, ನಾವೆಲ್ಲ ಸೇರಿ ಇದರ ಸರ್ವನಾಶ ಮಾಡ್ಬೇಕು. ಈಗ ಅದು ಡ್ರಾವಿಡಿಯನ್ ಮೂವ್ಮೆಂಟು. ಅವ್ರಿಗದೇ ಈಗ ಮೋದಿಯವರು ಇನ್ನೊಬ್ರ ಬಗ್ಗೆ ಹೇಳಿಕೆ ಹೇಳಿ ಪೊಲಿಟಿಕಲ್ ಅಡ್ವಾಂಟೇಜ್ ಹೇಗೆ ತಗೋತಾರೋ ಅದೇ ಥರನೇ ಇವರು ಕೂಡ, ಉದಯನಿಧಿ ಮಾರನ್ ಅವರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡಿ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೂ ಸರಿನೇ, ಇಲ್ಲ DMK ಅವ್ರು ಮಾಡಿದ್ರೂ ಸರಿನೇ. ಇಂಥ ಮಾತುಗಳಿಗೆ ಈ ದೇಶದಲ್ಲಿ ಜಾಗ ಇಲ್ಲ. ನಿಮ್ಮ ವಿಡಿಯೋಗಳನ್ನ ನೋಡ್ತೀನಿ. ನೀವು ವೋಟ್ ಹಾಕಕ್ ಹೋದಾಗ ನೀವು ಗೋಮಾತೆಗೆ ಪೂಜೆ ಮಾಡಿದ್ರಿ. ಮಾಡ್ದೆ. ನೀವು ಆಫೀಸಿಗೆ ಹೋದ ದಿವಸ ಅವತ್ತು ದೇವ್ರಿಗೆ ಪೂಜೆ ಮಾಡಿದ್ರಿ. ಹೌದು. ನಿಮ್ಗಂತೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಉದಯನಿಧಿಗೆ ಮತ್ತೆ ರಾಜಾಗೆ ಏನ್ ಪ್ರಾಬ್ಲಮ್ ಇದೆ? ರಾಜಾ ಹೇಳ್ತಾರೆ, ನಾವು ರಾಮನ ವೈರಿಗಳು, ನಾವು ಹಿಂದೂಗಳ ವೈರಿಗಳು. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರಜತ್ ಶರ್ಮಾ ಅವರೇ, ಬೈ ಪ್ರಾಕ್ಟೀಸ್ ಐ ಎಮ್ ಹಿಂದೂ. ನಾನು ಗರ್ವದಿಂದ ಹೇಳ್ತೀನಿ ನಾನು ಹಿಂದೂ ಅಂತ. ಇದರ ಅರ್ಥ ನಾನು ಮುಸಲ್ಮಾನರ ವಿರುದ್ಧ, ಕ್ರಿಶ್ಚಿಯನ್ನರ ವಿರುದ್ಧ, ನಾನು ಸಿಖ್ಖರ ವಿರುದ್ಧ ಇದ್ದೀನಿ ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. ನನಗೆ ಧರ್ಮ ಇದೆ. ನನ್ನ ಕುಟುಂಬದವರು, ನನ್ನ ಮುತ್ತಜ್ಜನವರು ನನಗೆ ಏನು ಕಲಿಸಿದಾರೋ ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ? ಅದು ಪರ್ಸನಲ್ ಪ್ರಾಕ್ಟೀಸು, ಅದು ಕುಟುಂಬದ ಪ್ರಾಕ್ಟೀಸು. ನೀವು ಸರ್ಕಾರ ನಡೆಸಬೇಕು ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು, ಸೆಕ್ಯುಲರ್ ಆಗಿರ್ಬೇಕು. ಇದನ್ನ ಸ್ವಲ್ಪ DMK ಅವರಿಗೂ ಅರ್ಥ ಮಾಡಿಸಿ. ನೀವು ಸರಿಯಾಗಿ ಅರ್ಥ ಮಾಡಿಸ್ತೀನಿ. ಸಿಕ್ಲಿ ಅವರು, ಸಿಕ್ಕದಾಗ ಹೇಳ್ತೀನಿ. ಒಂದು ಕೊನೆ ಪ್ರಶ್ನೆನ ನಾವು ತಗೋಬಹುದು. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಆಗಿದೆ. ನೀವು ರಾಮ ಮಂದಿರಕ್ಕೆ ದರ್ಶನ ಮಾಡೋದಕ್ಕೆ ಹೋಗ್ತೀರಾ? ಖಂಡಿತ ಅವಕಾಶ ಸಿಕ್ಕಿದಾಗ ಖಂಡಿತ ಹೋಗ್ತೀನಿ. ಅದರಲ್ಲೇನಿದೆ? ಯಾಕಂದ್ರೆ 1000 ವರ್ಷ ರಾಮ ಮಂದಿರ ಅಲ್ಲೇ ಇರುತ್ತೆ.
ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ರಾಮ ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ತೀನಿ. ಮೊದಲು ನಾನು ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ತೆಲಂಗಾಣದಲ್ಲಿ ಭದ್ರಾಚಲಂ ದೇವಸ್ಥಾನ ಇದೆ, ಅಲ್ಲಿ ಬಂದು ನೀವು ದರ್ಶನ ಮಾಡಿ.